ಬಾಲ್ನ ಚಿನ್ನ ಸಚಿನ್ನ ಕೋಚ್ ಭಾರತೀಯ ಪಡ್ಕೊಳ್ತಾ ಇದೆ. ತನ್ನ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಉಚಿತ ರನ್ ಸೇವೆ ಆದರೆ ತನ್ನ ಖಾತೆಯಲ್ಲಿ ಇವತ್ತು 18 ಚೆಂಡುಗಳ ಪಂದ್ಯಾಟ ಸಾಗಿ ಬರಬೇಕಾಗಿದೆ ಅಷ್ಟೇ. ಕತ್ತಲು ಸವಿಯುವ ಮುನ್ನ ಪಂದ್ಯಾಟಕ್ಕೆ ಮತ್ತಷ್ಟು ಮೆರಗನ ಇಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ಸುಂದರತೆ ಚೆಂಡು ಬಂದನ್ನ ಕದಿಯು ಯತ್ನ ಮಾಡಿದ್ರು. ತನ್ನದ ಖಾತೆಯಲ್ಲಿ ಅಮ್ಮನಿ ಮಟ್ಟಗಳು. ತನ್ನದ ಖಾತೆ 2. ಆನಂದ ಕಾಪ್ಸ ಪರವಾಗಿ ಬೇಸ ಅವ್ರನ್ನ ಎಸ್ಗಾರಿಕೆಯನ್ನ ನಿಭಾಯಿಸ್ತಾ ಇದ್ದಾರೆ. ದ್ವಿತೀಯ ಚೆಂಡಿಗಾಗಿ ಸ್ಟ್ರೈಕ್ ನಲ್ಲಿ ಪಾಚ ಅದಾವ ಮೋಡಿಯನ್ನು ಮಾಡ್ತಾನೆ. ಕಾದು ನೋಡ್ಬೇಕಾಗಿದೆ. ಮತ್ತೆ ದೊಡ್ಡ ಹೊಡೆತಗಳ ಕೈ ಹಾಕಿದ್ರು. ವಿಫಲತೆ ಮಾಡ್ಕೊಳ್ತಾ ಇದೆ. ಡಾಕ್ಟರ್ ಡಿಲವರಿ ಅಂಕಪಟ್ಟಿಯನ್ನು ಬರೆಸ್ಕೊಳ್ತಾ ಇದೆ. ಬಂದಷ್ಟು ರನ್ ಕೂಡ ಲಾಭದ ರನ್ಗಳೇ. ದೊಡ್ಡ ಹೊಡೆತಗಳಿಗೆ ಕೈ ಹಾಕಿದ್ರೆ ವಿಫಲತೆ ಕೂಡ ಪಚ್ಚ ಎದುರಿಸಬೇಕಾಗ್ತದೆ. ಈಗಾಗಲೇ ಪ್ರಮುಖ ಘಟ್ಟದ ಪಂದ್ಯದಲ್ಲಿ ಅಬ್ಬಳಿ ಆಟಗಾರರು ಆಡಿದ್ದಾರೆ. ಫೈನಲ್ ನಲ್ಲಿ ಆಡಬೇಕಾಗಿದೆ ಅಷ್ಟೇ. ಮತ್ತೆ ಗಗನ ಚಂತ ಇದೆ. ಪಾಪ ಹೋದರೆ ಪ್ರಶಾಂತ ಪಟ್ಟಣ ರೂಪದಲ್ಲಿ ಪ್ರಥಮ ಪಂದ್ಯ ಕಳಿಸ್ಕೊಂಡ್ರೆ 2ಕ್ಕೆ 1. ಅವರ ಸ್ಥಾನದಲ್ಲಿ ಮತ್ತೋರ್ವ ಕ್ಲಾಸಿಕ್ ಪ್ಲೇಯರ್ ಪಾಂಡುಗಾರ ವಿನಯ್ ಮಾಣಿ. ಜೊತೆಗೂಡುವಂತ ಆಟಗಾರ ವಿನಯ್ ಮಾಣಿ ಒಳ ಪ್ರವೇಶವಾಗ್ತಾ ಇದೆ. ಅದಾವ ರೀತಿ ಸಚಿನ್ ಅವರ ಜೊತೆಗೂಡಿ ದೊಡ್ಡ ಇನ್ನಿಂಗ್ಸ್ ಅನ್ನು ಕಟ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಆಕ್ರಮಣಕಾರಿ ಎಸ್ತವನ್ನ ಎಸ್ತಾ ಇದ್ದಾರೆ. ಆನಂದ ಜರ್ಸಿ ನಂಬರ್ 10 ರಿವರ್ಸ್ ಮಾಡುವ ಯತ್ನವನ್ನ ಮಾಡಿದ್ರು. ಬೂಟ್ ರಕ್ಷಕನ ಸೇಫ್. ಬೋಗಸಿಯಲ್ಲಿ ಚೆಂಡು ದಾಖಲಾಗ್ತಾ ಇದೆ. ಚಿಕ್ಕಿ ಎಸ್ತುಗಳು ಅಂಕಪಟ್ಟಿ ಆವರಿಸಿದ್ರೆ ತನ್ನ ಖಾತೆಯಲ್ಲಿ 2. ಮತ್ತೆ ಆನಂದ ಕಲಾದ ಎಸ್ತುಗಳಿಗಾಗಿ ಸುಂದರತೆಯ ಲಯಬದ್ಧ ಎಸ್ತುಗಳು. ಮತ್ತೆ ಅದೇ ತಪ್ಪು ಚುಕ್ಕಿಗಳು ಅಂಕಪಟ್ಟಿನ ಆವರಿಸಿಕೊಳ್ತಾ ಇದೆ. 2ಕ್ಕೆ ನಿಲ್ಲಿಸುವ ಕೆಲಸವನ್ನ ಕಾಪ್ಸ ಆನಂದ ಮಾಡಿಕೊಳ್ತಾ ಇದ್ದಾರೆ. ಎಸ್ತುಗೂ ಕೂಡ ನಿಯಂತ್ರಣವನ್ನ ಎಸ್ತಾ ಇದ್ದಾನೆ ಆನಂದ. ಮತ್ತೆ ಉಳಿದ ಎಸ್ತುಗಳಿಗಾಗಿ ಬ್ಯಾಟ್ ಕೂಡ ತಗುತ್ತಾ ಇಲ್ಲ. ಮತ್ತದೇ ತಪ್ಪು. ಅಂಕಪಟ್ಟಿಯಲ್ಲಿ 2. 6 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತನ್ನ ಖಾತೆ 2. ಕೊನೆಯ 12 ಚೆಂಡುಗಳು ಬಾಕಿ ಇದೆ. ಅದಾವ ಮೋಡಿಯನ್ನು ಮಾಡ್ತಾನೆ ಎಸ್ಗಾರ ಅಂತ ನೋಡ್ಬೇಕಾಗಿದೆ. ಅದಾವ ದೊಡ್ಡ ಹೊಡೆತಗಳನ್ನು ಹೊಡಿತಾ ಇರೋದು ಕಾದು ನೋಡ್ಬೇಕಾಗಿದೆ. BCG ಗಡಿಕಟ್ಟೆ. ಈಗಾಗಲೇ ರಜತ್ ಶೆಟ್ಟಿ ನೇತೃತ್ವದಲ್ಲಿ ತಂಡವನ್ನ ಕಟ್ಟಿ ಈಗಾಗಲೇ ಗೋಪಾಲ ಗೌಡ ಮತಾವ ನೋಡ್ಬೇಕಾಗಿದೆ. ಪ್ರಮುಖ ಹುದ್ದರಿಗಳ ಆಘಾತವಾಗಿದೆ. 4ನೆಯ ನವದಂಡುಗ ಪ್ರಮೋದ ಗೋಳ ಎಂಟ್ರಿ ಪಡ್ಕೊಳ್ತಾ ಇದ್ದಾನೆ. ಮತ್ತೆ
ಒಂದು ತಂಡದ ಖಾತೆ 4ಕ್ಕೆ ಏರಿಕೊಳ್ತಾ ಇದೆ. ಎರಡನೇ ಓವರ್ ಮುಕ್ತಾ ಇದೆ. ನಮ್ಮ ಖಾತೆಯಲ್ಲಿ 4 ಪ್ರಮುಖ 3 ಹುತ್ತರಿಗಳ ಆಘಾತವಾಗಿದೆ. ಮತ್ತೆ ಅದಾವ ಕಾದಾಡಬೇಕಾಗಿದೆ. ಸುಂದರತೆಯ ಒಳ ತಿರುವನ್ನ ಎಸ್ತಾ ಇದ್ದಾನೆ ಬೋರೇಗೌಡು. 4ಕ್ಕೆ ನಿಲ್ಲಿಸುವ ಕೆಲಸವನ್ನ ಬೋರೇಗೌಡರು ಮಾಡಿಕೊಳ್ತಾ ಇದ್ದಾರೆ. 18 ಚೆಂಡುಗಳ ಚುಟುಕು ಸಮರದಲ್ಲಿ ಅದಾವ ದೊಡ್ಡ ಹೊಡೆತಗಳಿಗೆ ಕೈ ಆಗ್ತಾ ಇಲ್ಲ. 1-2 ಹೊಡೆದ್ರು ಕೂಡ ಸುಲಭವಾಗಿ 15-20 ಗಳಿಸಬಹುದು. ಮಾತಾಡೋ ತಪ್ಪು. 12 ಚೆಂಡುಗಳು ಮುಕ್ತಾಯಗೊಳ್ತಾ 4 ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಅದೆಷ್ಟನ್ನ ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಇಷ್ಟೊತ್ತು ಫೈನಲ್ ತನಕ ಸಾಕಷ್ಟು ದೊಡ್ಡ ಹೊಡೆತಗಳನ್ನು ಆಡಿ ಪಂದ್ಯಕ್ಕೆ ನಿಯಂತ್ರಣದ ರನ್ನ ತಂದಿದ್ರು. ಈಗಾಗಲೇ ಫೈನಲ್ ನಂತರದಲ್ಲಿ ದೊಡ್ಡ ಹೊಡೆತಗಾರರು ವಿಫಲತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತ್ರಿವಳಿ ಆಟಗಾರರು ಔಟ್ ಆಗಿ ಹಾದಿ ಕೊಟ್ಕೊಂಡ್ರೆ ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಕೊನೆಯ 6 ಚೆಂಡುಗಳಿಗಾಗಿ ಬೌಲರ್ ನೇಮ್ ಸಿಟಿಯ ನವೀನ. ಟೆಸ್ಟ್ ಬಾರಿಗೆ ಯಾರ ಮಾದಿ ಹೆಸರು ಮತ್ತದೇ ತಪ್ಪು. 4ಕ್ಕೆ ನಿಲ್ಲಿಸುವ ಕೆಲಸವನ್ನ ವಿಟಿಎನ್ ಮಾಡಿಕೊಳ್ತಾ ಇದ್ದಾರೆ. ಕೊನೆಯ 5 ಚೆಂಡುಗಳು ಬಾಕಿ ಇದೆ. ನನ್ನ ಖಾತೆಯಲ್ಲಿ 4. ಮತ್ತು ವಿಟಿಎನ್ ಎರಡನೆಯ ಚೆಂಡಿಗೆ ಹಾಕಿ ಮತ್ತೆ ಗಗನ ಚುಂಬ್ತಾ ಇದೆ. ಔಟ. 4ನೇ ಹುದ್ದರಿ ಪ್ರಮಾದ ರೂಪದಲ್ಲಿ ಕೆಲಸ ಇದೆ. ಕೊನೆಯ 4 ಚೆಂಡುಗಳು ಬಾಕಿ ಇದೆ. ಫೈನಲ್ ಅಂಕದಲ್ಲಿ ನಿರಾದಾಶಕ. ಪ್ರಥಮ ಚೆಂಡಿನ ಭುವನೇಶ್ವರ್ ಓಟವನ್ನು ದಾಖಲಿಸ ಅಲ್ಲಿ ವೈಡ್ಗೆ ರಿವೇರು ತೆಗೆದುಕೊಳ್ತಾ ಇದ್ದಾರೆ ನಿರ್ಣಾಯಕರು. ಸಮಾರಂಭ ಕೊನೆಯ ಕ್ಷಣಘಟ್ಟವನ್ನು ಕಲ್ಸ್ಕೊಳ್ತಾ ಇದೆ. ಕೊನೆಯ ಹಂತದ ಸಮಾರಂಭ
ಹೆಚ್ಚಿಸಬೇಕಾಗಿದೆ. ಈಗಾಗಲೇ ವೇದಿಕೆಯನ್ನ ರಂಗನ್ನ ಹೆಚ್ಚಿಸಲು ಸರಿತಾ ಇದೆ. ಅದಕ್ಕೋಸ್ಕರ ಕೊನೆಯ ಕ್ಷಣವನ್ನ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿಡೋಣ ಅಂತ ಕೇಳ್ತಾ ಇದ್ದೇವೆ. ಈ ದಿನ ಸಾಕಷ್ಟು ಜರುಗಬೇಕಾಗ್ತದೆ, ಗಮನಿಸಿಕೊಳ್ಳಿ. ವೇದಿಕೆ ಕಾರ್ಯಕ್ರಮಕ್ಕೆ ನೀವು ಮೆರಗನ್ನು ನೀಡಬೇಕಾಗ್ತದೆ. ವೇದಿಕೆ ಮುಂಭಾಗಕ್ಕೆ ಆಗಮಿಸಿ ಎಲ್ಲ ಪ್ರೇಕ್ಷಕರು ದಯಮಾಡಿ ಇಲ್ಲಿ ಸ್ಟೇಡಿಯಂನ ಒಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರು. ಈ ದಿನ ಮಹಾಶಿವರಾತ್ರಿ, ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಪರಮೇಶ್ವರನ ಅನುಗ್ರಹ ಹಾಗೂ ಆಶೀರ್ವಾದ ಎಲ್ಲ ಕ್ರೀಡಾಪಟುಗಳಲ್ಲಿ ಮತ್ತು ಆಯೋಜಕರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆಯನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಸಾಗರದ ಮಾರಿಕಾಂಬಾ ಜಾತ್ರೆ ಬಹಳ ದೊಡ್ಡ ಹೆಸರನ್ನ ತಂದುಕೊಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಸಂದೇಶ್ ರಾಣಾ ಮತ್ತು ಸ್ನೇಹಿತರಿಗೆ ಶಿವಮೊಗ್ಗ ಜಿಲ್ಲೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕ್ರೀಡಾಕೂಟದಲ್ಲಿ ಇರ್ತಕ್ಕಂತಹ ಯುವಕರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಒಂದಲ್ಲ ಒಂದು ತಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ. ಒಂದು ಉತ್ತಮವಾದಂತಹ ಒಂದು ಸ್ನೇಹ ಬಳಗವನ್ನ ಸೃಷ್ಟಿ ಮಾಡಿಕೊಡುತ್ತೆ. ಆ ಸ್ನೇಹಿತರು ಮುಂದಿನ ದಿನಗಳಲ್ಲಿ ಕೇವಲ ಕ್ರೀಡಾಕೂಟದಲ್ಲಿ ಅಲ್ಲದೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ಮುಂದಿನ ನಮ್ಮ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಸಹಕಾರವನ್ನ ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಬಹಳ ಉದಾಹರಣೆ ಅಂತ ಹೇಳಿದ್ರೆ ನನ್ನ ಸ್ನೇಹಿತ ಸಂದೇಶ್ ಇದೇ ಕ್ರೀಡಾಂಗಣದಲ್ಲಿ ಸುಮಾರು 10 ವರ್ಷಗಳ ಕಾಲ ನಾನು DC11ಗೆ ಹಾಗೂ SP11ಗೆ ಕ್ರಿಕೆಟ್ ಪ್ಲೇಯರ್ ಆಗಿ ಬಂದು ಟೂರ್ನಮೆಂಟ್ ಅನ್ನ ಆಟ ಆಡಿದ್ದೀನಿ. ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಟೂರ್ನಿ ಆಡುವಾಗ ಕೂಡ, ಕಂದಾಯ ಇಲಾಖೆಯಲ್ಲಿ ಟೂರ್ನಿ ಆಡುವಾಗ ಕೂಡ ಯಾವ್ದಾದ್ರು ಒಂದು ತಂಡದಲ್ಲಿ ಇದ್ದೇ ಇರ್ತಿದ್ದೆ. ಅಂತ ಸಂದರ್ಭದಲ್ಲಿ ಪರಿಚಯ ಆದಂತಹ ಸಂದೇಶ ಇವತ್ತು ಕಳೆದ 10-12 ವರ್ಷದಿಂದ ಕೂಡ ಯಾವ ಟೂರ್ನಿ ಕೂಡ ನನ್ನ ಬಿಟ್ಟು ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದೇ ಇಲ್ಲ. ಸುಮಾರು 2 ತಿಂಗಳು ಮೊದಲೇನೆ ಬಂದು ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಒಂದು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಕ್ರೀಡಾಪಟುಗಳು, ಮೊಟ್ಟ ಮೊದಲನೇದಾಗಿ ಈ ಒಂದು ಪಂದ್ಯಾವಳಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಸಂಘಟಿಸಿ ಸಾಗರಕ್ಕೆ ಮತ್ತು ಹೊರ ಜಿಲ್ಲೆಗಳಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಂದೇಶ್ ರಾಣರವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕ್ರೀಡಾಕೂಟ ಅಥವಾ ಕ್ರಿಕೆಟ್ ಪಂದ್ಯಾವಳಿ ಅಂತಂದ್ರೆ ಎಲ್ಲರೂ ಕೂಡ ಸೇರ್ತಕ್ಕಂಥ ಒಂದು ಸ್ಥಳ. ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಪಕ್ಷ ಇಲ್ಲ, ಅಲ್ಲಿ ಧರ್ಮ ಇಲ್ಲ. ಇವೆಲ್ಲವನ್ನ ಮೀರಿ ಸೇರ್ತಕ್ಕಂಥ ಯಾವ್ದಾದ್ರು ಸ್ಥಳ ಇದ್ರೆ ಅದು ಈ ರೀತಿಯ ಕ್ರೀಡಾಂಗಣ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ವಿ ಅಂದ್ರೆ ಕಳೆದ ಸುಮಾರು 25-30 ವರ್ಷಗಳಿಂದ ನಾವು ಕೂಡ ಇದೇ ಒಂದು ಕ್ರೀಡಾಂಗಣದಲ್ಲಿ ಆಡಿ ಬೆಳೆದು ಟೂರ್ನಮೆಂಟ್ ನಡೆಸಿ, ಕುಮಾರ್ ಶೆಟ್ಟಿ ಗೊತ್ತಿದೆ, ಗಣಪತಣ್ಣ ಗೊತ್ತಿದೆ, ಫ್ರಾನ್ಸಿಸ್ ಅವರಿಗೂ ಬಶೀರ್ ಅವ್ರ ಮೂಲಕ ಗೊತ್ತಿದೆ. ಅಂತ ಒಂದು ವಾತಾವರಣ ಸಾಗರದಲ್ಲಿ ಇದೆ. ಹಾಗಾಗಿ ಇವತ್ತು ಈ ಒಂದು ವಾತಾವರಣವನ್ನ ಸದ್ಬಳಕೆ ಮಾಡ್ಕೊಂಡು ನಮ್ಮ ಸಂದೇಶ್ ಅವರು ಕಳೆದ ಸುಮಾರು 8-10 ವರ್ಷದಿಂದ ಈ ಒಂದು ಪಂದ್ಯಾವಳಿ ನಡೆಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಂತೋಷ್ ಅವರು ಹೇಳಿದ್ರು DC11ಗೆ SP11ಗೆ ಆಡಿದೀವಿ ಅಂತ ಹೇಳಿ. ಸುಮಾರು ಜನಕ್ಕೆ ಅನುಮಾನ ಆಗ್ತಾ ಇದೆ, ರಾಜಕಾರಣದಲ್ಲಿ ಇದ್ದಾರೆ, SP11 DC11 ಹೇಗೆ ಅಂತ ಹೇಳಿ. ಅವರಷ್ಟು ವರ್ಷ ಆಡಿ VRS ತಗೊಂಡು ಈಗ ರಾಜಕಾರಣವನ್ನು ಪ್ರವೇಶ ಮಾಡಿರ್ತಕ್ಕಂಥ ವ್ಯಕ್ತಿ ಸಂತೋಷ್ ಅವರು. ಅವರ ಒಂದು ಮುಂದಿನ ರಾಜಕೀಯ ಭವಿಷ್ಯ ಕೂಡ ಅತ್ಯಂತ ಯಶಸ್ವಿ ಆಗಲಿ. ಯಾವ ರೀತಿಯಲ್ಲಿ ನೀವು ಸೋಲು ಗೆಲುವು ಇದ್ದೇ ಇರುತ್ತೆ ಬಂಧುಗಳೇ. ಗೆದ್ದಂತವ್ರು ಖುಷಿ ಪಟ್ರೆ ಸೋತಂತವ್ರೇನು ಅಳುವಂತ ಪ್ರಶ್ನೆ ಇಲ್ಲ. ನೀವು ಯಾವಾಗ್ಲೂ ಗೆದ್ಕೊಂಡೇ ಬಂದಿದ್ದೀರಿ ಎಲ್ಲ ಕಡೆನೂ. ಹಾಗೆ ಅವ್ರು ನಮ್ಮೂರಿಗೆ ಬಂದು ಗೆದ್ಕೊಂಡು ಹೋದ್ರೆ ನಮ್ಮೂರಿಗೆ ಹೆಮ್ಮೆ. ಸಾಗರಕ್ಕೆ ಹೋಗಿ ಬೆಂಗಳೂರಿಂದ ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬಂದು ಸಾಗರಕ್ಕೆ ಬಂದಿದ್ವಿ, ನಾವು ಅಲ್ಲೊಂದು ಕಪ್ ಗೆದ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಸಾಗರಕ್ಕೆ ಒಂದು ಹೆಮ್ಮೆ ಇರುತ್ತೆ. ನಿಮಗೂ ಎಲ್ಲಾ ಕಡೆನೂ ಗೆಲುವು ಸಿಗುತ್ತೆ. ನನ್ನ ಆತ್ಮೀಯರೆಲ್ಲರೂ ನೀವು ಆತ್ಮೀಯ ಗಡಿಕಟ್ಟರಿದ್ದೀರಿ. ಎಲ್ಲ ಗಣ್ಯರು ಕೂಡ ಈ ಕೊನೆಯ ಕ್ಷಣಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಬೆಸ್ಟ್ ಟೀಮ್ ಆಗಿ ಆಯ್ಕೆಗೊಳ್ತಾ ಇದೆ ರೈಲ್ವೆ ಕ್ರಿಕೆಟರ್ಸ್ ರಾಣಾ 2026ರ ಸೀಸನ್ 3 ಅಲ್ಲಿ ಬೆಸ್ಟ್ ಟೀಮ್ ಆಗಿ ರೈಲ್ವೆ ಎಲ್ಲ ಗಣ್ಯರು ಕೂಡ ಪ್ರೋತ್ಸಾಹಿಸಿ ಯುವ ಪ್ರತಿಭೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಿಸಿ ತಂಡದ ವೇಗಿ ಮಡಿಶೆಟ್ಟಿ ಪಾಲಾಗ್ತಾ ಇದೆ ಬೆಸ್ಟ್ ಬೌಲರ್. ಅದೇ ರೀತಿ ಮತ್ತೆ ಸ್ಫೋಟಕ ದಾಂಡುಗಾರಿಕೆಯಲ್ಲಿ ಮೆಲುಕು ಹಾಕ್ತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ಯುವ ಆಟಗಾರರ ಪ್ರೋತ್ಸಾಹಿಸೋಣ. ಅಜಿತ್ ಗಾಣಿಗ ಉತ್ತಮವಾದ ಕ್ಯಾಚ್ ಅನ್ನ ತಮ್ಮ ಪ್ರದೇಶಕ್ಕೆ ಹಾಕೊಂಡ್ರು. ಸಂದೇಶ್ ರಾಣಾ ಬೆಸ್ಟ್ ಕೀಪರ್ ಪ್ರಶಸ್ತಿ. ಧನ್ಯವಾದಗಳು ಸರ್. ಹೆಚ್ಚಿನ ಕಾಣಿಕೆಯನ್ನ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ ಸರ್. ಅದೇ ರೀತಿ ನಮ್ಮ ಆತ್ಮೀಯರು ಸ್ನೇಹಿತರು ಹಾಗೂ ಪ್ರೋತ್ಸಾಹಕರಾದಂತಹ ಗಣಪತಿ ಮಂಡಗಳಲ್ಲಿ ಕೂಡ ಇದ್ದಾರೆ. ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನಿಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮೊಂದಿಗೆ ಕಾಲ ಕಳೆದಿದ್ದಕ್ಕೆ. ಅದೇ ರೀತಿ ಫ್ರಾನ್ಸಿಸ್ ಗೋಮ್ಸ್ ಮುನ್ನಣ್ಣವರು ಕೂಡ ಇದ್ದಾರೆ. ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನ ಇಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಅದೇ ರೀತಿ ಕುಮಾರ್ ಶೆಟ್ರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ರು. ಅವರಿಗೊಂದು ನೆನಪಿನ ಕಾಣಿಕೆಯನ್ನಿಟ್ಟು ಪ್ರೋತ್ಸಾಹಿಸ್ತಾ ಇದ್ದೀವಿ ಸರ್. ಅದೇ ರೀತಿ ಆತ್ಮೀಯರು ಉದ್ಯಮಿಗಳು ಕ್ರೀಡಾಪಟುಗಳು ಆದಂತಹ ಕಿರಣ್ ಸಾಲಿಯವರು ಕೂಡ ವೇದಿಕೆ ಮೇಲೆ ಆಸೀನರಿದ್ದಾರೆ. ಅವರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ. ಅದೇ ರೀತಿ ರಜತ್ ಶೆಟ್ಟಿ ಬಿಸಿಸಿ ತಂಡದ ನಾಯಕರು ಅವರು ಕೂಡ ವೇದಿಕೆ ಮೇಲೆ ಆಸೀನರಿದ್ದಾರೆ. ಅವರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ. ನವೀನ್ ಕಾಪ್ಸ್ನ ನಾಯಕರಾದಂತಹ ನವೀನ್ ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನಿಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ. ದಯವಿಟ್ಟು 5 ದಿನಗಳ ಕಾಲ ನಮಗೊಂದಿಗೆ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದಂತ ಕಿರಣ್ ದಯಮಾಡಿ ಮುಂಭಾಗ ಬರಬೇಕು. ಮತ್ತೆ ಇಮ್ರಾನ್ ಐ ಸ್ಪೋರ್ಟ್ಸ್ ನ ಇಮ್ರಾನ್ ದಯಮಾಡಿ ವೇದಿಕೆ ಮೂಲಕ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ 5 ದಿನಗಳ ಕಾಲ ನಮ್ಮೊಂದಿಗೆ ಸಹಕರಿಸಿ ಪ್ರೋತ್ಸಾಹಿಸಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ ಇಮ್ರಾನ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನಿಟ್ಟು ಪ್ರೋತ್ಸಾಹಿಸ್ತಾ ಇದ್ದೇವೆ. ಅದೇ ರೀತಿ ಧ್ವನಿವರ್ಧಕ ಆದಂತ ಪುರು ಸಿರ್ವಾಳ ದಯಮಾಡಿ ವೇದಿಕೆ ಮೇಲೆ ದಯಮಾಡಿ ಎಲ್ಲ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಫೈನಲ್ ಹಂತವನ್ನು ತಲುಪಿ ದ್ವಿತೀಯ ಬಹುಮಾನವನ್ನು ತಂಗದಾಯಿಸಿಕೊಳ್ತಾ ಇದೆ ಬಿಸಿಜಿ ಗಡಿಕಟ್ಟೆ ಕೃಷಿಕ ಹಾಗೂ ನಗದನ್ನ ಹಲೋ ಧನ್ಯವಾದಗಳು ಸರ್. ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳಿಗೂ ಹಾಗೂ ವೇದಿಕೆ ಮೇಲೆ ಬಹುಮಾನ ಕೊಟ್ಟವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಈಗ ಕೊನೆಯ ಹಂತ 2026 ರಾಣಾ ಟ್ರೋಫಿ ಸೀಸನ್ 3 ನ ಫೈನಲ್ ಟಿಕೆಟ್ ಕಾಪ್ಸ್ ಬೆಂಗಳೂರು. ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಬೆಂಗಳೂರು ಪೊಲೀಸ್ ಯುವ ಪಡೆಯನ್ನ ವೇದಿಕೆ ಮುಂಭಾಗ ಕರೆಯುವ ಸಮಯ ಒದಗಿ ಬರ್ತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ಸಮ ವಸ್ತ್ರ ಧರಿಸಿದಂತ ಕಾಪ್ಸ್ ಬೆಂಗಳೂರು ಜೋರಾದ ಚಪ್ಪಾಳೆ ಮೂಲಕ ಈ ಆಕರ್ಷಕ ಘಟ್ಟದಲ್ಲಿ ಜೋರಾದ ಚಪ್ಪಾಳೆ ಮೂಲಕ ಪ್ರಥಮ ಬಹುಮಾನ ತಮ್ಮದಾಗಿಸಿಕೊಳ್ತಾ ಇದ್ದಾರೆ ಕಾಪ್ಸ ಬೆಂಗಳೂರು. ಅದನ್ನ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ಈ ರಾಣಾ ಟ್ರೋಫಿ ಸೀಸನ್ 3 ಗೆ ಭಾಗಿಯಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.